ಏನ್ ಮೈಂಡಿಗೆ ಬಂತು ದಟ್ ಇಂಜಿನಿಯರ್ ಬೇಡ, ಡಿಗ್ರಿ ಬೇಡ, ಡೈರೆಕ್ಟ್ ನಾನು ಸ್ವಲ್ಪ ಡೆಂಟಲ್ ಮಾಡೋಣ, ದಟ್ ಅಂದ್ರೆ MBBS ಅಲ್ಲ ಆಗೇನ ಕಡೆಗೆ. ಸೊ ಹೆಂಗೆ ಮೈಂಡಿಗೆ ಬಂತು? ಸೊ ನನ್ ಫಸ್ಟ್ ಇದ್ದಿದ್ದು ಗೈನಕಾಲಜಿಸ್ಟ್ ಆಗ್ಬೇಕು ಅಂತ. ಸೊ ನಾನು ಅದಕ್ಕೆ ಲೈಕ್ MBBS ಮಾಡ್ಬೇಕು ಅಂತ ಇದ್ದಿದ್ದು ನನ್ನ ತಲೆಯಲ್ಲಿ. ಬಟ್ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನನ್ನ ಫ್ರೆಂಡ್ ಒಬ್ಳು ಈ ಡೆಂಟಲ್ ಇದು ಬ್ರೇಸಸ್ ಹಾಕೊಂಡಿದ್ಲು. ಸೊ ಅವಳಿಗೆ ಮಂತ್ಲಿ ಅಪಾಯಿಂಟ್ಮೆಂಟ್ಸ್ ಇರ್ತಿತ್ತು ಹಾಸ್ಟೆಲ್ ಇಂದ. ಸೊ ಅವಳ ಜೊತೆ ಈಗ ಮಂತ್ಲಿ ಹೋಗ್ಬೇಕಲ್ಲ, ಮಂಗಳೂರಲ್ಲಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ. ಸೊ ಅವಳ ಜೊತೆ ನಾನು ಒಂದ್ಸತಿ ಹೋಗಿದ್ದೆ ವಿಸಿಟ್ಗೆ ಅಂತ, ಅವಳ ಜೊತೆ ಕಳಿಸ್ತಿದ್ರಲ್ಲ. ಅಲ್ಲಿ ಹೋದಾಗ ನಾನು ಅವಾಗ್ಲೇ ನಾನು ಫಸ್ಟ್ ಟೈಮ್ ಡೆಂಟಲ್ ಕ್ಲಿನಿಕ್ ಹೋಗಿದ್ದು. ಈ ತರನು ಇರುತ್ತೆ ನಂಗೆ ಗೊತ್ತೇ ಇರ್ಲಿಲ್ಲ ಏನು ಆತರ ಎಲ್ಲ ಇರುತ್ತೆ. ಒಳಗಡೆ ಚೇರ್ಸ್ ಆಯ್ತು, ಇನ್ಸ್ಟ್ರೂಮೆಂಟ್ಸ್ ಆಯ್ತು, ಎಲ್ಲ ಈ ತರ. ಲೈಕ್ ಓಕೆ. ಮತ್ತೆ ಆ ಡಾಕ್ಟರ್ ನನ್ನ ಹತ್ರ ಮಾತಾಡ್ಸಿದ್ರು. ಅವಾಗ ನಂದು ಸ್ವಲ್ಪ ಹಿಂದೆ ಮುಂದೆ ಇತ್ತು ಹಲ್ಲು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ. ಸೊ ಹಿ ಜಸ್ಟ್ ಆಸ್ಕ್ ಮೀ, ನಿಮ್ದು ಈ ತರ ಇದೆಯಲ್ವಾ, ನಿಮ್ ಫ್ರೆಂಡ್ ತರ ನಿಂಗ್ ಮಾಡ್ಕೊಳಕ್ ಇಷ್ಟ ಇಲ್ವಾ ಅಂತ ಕೇಳಿದ್ರು. ನನ್ಗೆ ಅಂದ್ರೆ ಒಂಚೂರು ಇತ್ತು ತಲೆಯಲ್ಲಿ, ಮೋಸ್ಟ್ಲಿ ಈ ತರ ಬರ್ತಾ ಇದೆ ಹಲ್ಲು ಅಂತ ಒಂದ್ ತಲೆಯಲ್ಲಿ ಇತ್ತು. ಬಟ್ ಅಷ್ಟ್ ಸೀರಿಯಸ್ ಇರ್ಲಿಲ್ಲ ನಾನು. ಏನೋ ಹೋಗ್ಲಿ ಬಿಡು ಅನ್ಕೊಂಡು. ಡಾಕ್ಟರ್ ಹೇಳಿದ್ಮೇಲಿಂದ ನನ್ ತಲೆ ಸ್ಟಾರ್ಟ್ ಆಯ್ತು, ನನ್ಗೂ ಆ ತರ ಕಲರ್ ಬ್ರಾಕೆಟ್ಸ್ ಬೇಕು ಅಂತ. ದೆನ್ ಅಪ್ಪ ಕಾಲ್ ಮಾಡ್ದಾಗ, ಅಪ್ಪ ಯಾಕೋ ನನ್ ಹಲ್ಲು ಮುಂದೆ ಬರ್ತಿದೆ ಅಪ್ಪ, ನನ್ಗೂ ಬ್ರಾಕೆಟ್ಸ್ ಹಾಕ್ಸಿ. ಅಪ್ಪ ಸರಿ ಅಲ್ಲಿ ಬಂದಾಗ ನೋಡೋಣ, ಇಲ್ಲ ಹಾಲಿಡೇಸ್ ಅಲ್ಲಿ ನೋಡೋಣ ಅಂತ. ದೆನ್ ಅಂತೂ ನಾನು ಬಿಡ್ಲೇ ಇಲ್ಲ ನಾನು ಹಾಕ್ಸ್ಬೇಕು, ನೀವು ನೋಡಿ ಮುಂದೆ ಬರ್ತಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ಅದೇ ಕ್ಲಿನಿಕ್ ಅಲ್ಲಿ ಬ್ರಾಕೆಟ್ಸ್ ಹಾಕ್ಸ್ಕೊಂಡೆ. ಅದಾದ್ಮೇಲೆ ಅವಾಗಿಂದ ನನ್ಗೆ ಇಷ್ಟ ಆಗ್ಬಿಡ್ತು, ಡೆಂಟಲ್ ಫೀಲ್ಡ್ ಇಷ್ಟ ಆಯ್ತು, ನಂಗೆ ಇಷ್ಟ ಆಗಕ್ ಸ್ಟಾರ್ಟ್ ಆಯ್ತು. ಅಂಡ್ ನಮ್ ಡಾಕ್ಟರ್ ಹೇಳೋರು, ಅಂದ್ರೆ ಈ ಬ್ರಾಕೆಟ್ಸ್ ಹಾಕ್ತಾರಲ್ಲ, ಆ ಸ್ಪೇಸ್ ಇದ್ ಮಾಡಕ್ಕೆ ಅಂತ 4 ಹಲ್ ತೆಗಿತಾರೆ ಆಯ್ತಾ. ಇಟ್ ಡಿಪೆಂಡ್ಸ್, ಎವ್ರಿ ಪೇಷಂಟ್ಗೆ ಅವ್ರ ಟ್ರೀಟ್ಮೆಂಟ್ ಪ್ಲಾನ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಹಲ್ ತೆಗಿಬೇಕು. ಸೊ ನನ್ಗೆ ಅವ್ರು ಫಸ್ಟೇ ಹೇಳ್ತಾರೆ, ಪೇರೆಂಟ್ಸ್ಗೆಲ್ಲ ಈ ತರ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ನಿಮ್ ಈ ಮಗುದು ಇಷ್ಟ 4 ಹಲ್ ತೆಗಿಬೇಕು, ದೆನ್ ಈ ತರ ನಾವು ಟೈಟ್ ಮಾಡ್ತಾ ಹೋಗ್ತೀವಿ, ಇಷ್ಟು ಮಂತ್ಸ್ ಅಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ರು. ಸೊ ಎವ್ರಿ ಮಂತ್ ಹೋದಾಗ ನನ್ಗೆ ಗೊತ್ತಿತ್ತಲ್ಲ, ನನ್ನ 4 ಹಲ್ ತೆಗಿತಾರೆ ಅಂತ ಗೊತ್ತಿತ್ತು. ಸೊ ಎವ್ರಿ ಮಂತ್ ನಾನು ಹೋದಾಗ ಡಾಕ್ಟರ್ ಸುಮ್ಮನೆ ಕೇಳ್ತಿದ್ರು, ಈ ಸತಿ ಏನ್ ಮಾಡೋಣ ಅಂದ್ರೆ, ಅದು ವೈರ್ ಇರುತ್ತಲ್ಲ ಟೈಟ್ ಮಾಡ್ತಾರೆ, ಎವ್ರಿ ಅಪಾಯಿಂಟ್ಮೆಂಟ್ ಟೈಟ್ನಿಂಗ್ ಇರುತ್ತೆ. ಈಗ ನಾನು ಹೋದಾಗ ಇಲ್ಲ ಡಾಕ್ಟರ್ ನನ್ನ ಹಲ್ ತೆಗೆದ್ಬಿಡಿ ಅಂತ. ಹಿ ವಾಸ್ ಲೈಕ್, ನೀನ್ ಫಸ್ಟ್ ಪೇಷಂಟ್ ಹಲ್ ತೆಗೀರಿ ಅಂತ ಹೇಳ್ತಿರೋದು, ನಾನ್ ಬೇರೆ ಪೇಷಂಟ್ ಹಲ್ ತೆಗಿತೀರಿ ಅಂತ ಸ್ಟಾರ್ಟ್ ಮಾಡಿದ್ರೆ ಚೇರಿಂದ ಓಡೋಗ್ತಿರ್ತಾರೆ, ನೀನೇ ಫಸ್ಟ್. ಮತ್ತೆ ನೆಕ್ಸ್ಟ್ ಟೈಮ್ ಹಲ್ ತೆಗ್ದಾದ್ಮೇಲೆ ಯೂಶಲಿ ಐಸ್ ಕ್ರೀಮು ಪೇಸ್ಟ್ರೀಸ್ ಎಲ್ಲ ಕೊಡ್ತಿದ್ರು, ಡಾಕ್ಟರೇ ಕೊಡಿಸ್ತಿದ್ರು ನಂಗೆ, ಅಲ್ಲಿ ಕೂರಿಸಿ ತಿನ್ನಿಸಿ ಆಮೇಲೆ ಕಳಿಸ್ತಿದ್ರು ಹಾಸ್ಟೆಲ್ಗೆ. ಸೊ ಅವ್ರು ಕೇಳೋರು, ಮೋಸ್ಟ್ಲಿ ನಿನ್ಗೆ ಐಸ್ ಕ್ರೀಮ್ ಬೇಕು ಅಂತ ನೀನ್ ಹಲ್ ತೆಗಿ ಅಂತ ಹೇಳ. ಇಲ್ಲ ಹಾಗೇನಿಲ್ಲ, ನನ್ಗೆ ಇಷ್ಟ, ನೀವು ಹಲ್ ತೆಗೀರಿ ಅಂತ 4 ಹಲ್ ಕಂಟಿನ್ಯೂಸ್ ಆಗಿ ತೆಗ್ಸ್ಕೊಂಡಿದೀನಿ. ಲೈಕ್ ನಿನ್ಗೊಂದು ಸರ್ಟಿಫಿಕೇಟ್ ಕೊಡ್ತೀನಿ ನಮ್ ಕ್ಲಿನಿಕ್ ಇಂದ, 4 ಹಲ್ಲು ಈ ತರ ಲೈಕ್ ವಿತೌಟ್ ಫಿಯರ್ ತೆಗ್ಸ್ಕೊಂಡಿರೋದು ಅಂತ. ಸೊ ಆ ತರ ನನ್ಗೆ ಅದೊಂದು ಇಷ್ಟ ಇತ್ತು. ಬಟ್ ನನ್ಗೆ MBBS ಮಾಡ್ಬೇಕಿತ್ತು ಅಂತ ಇತ್ತು, ಬಟ್ ದೆನ್ ಅದು ಸಿಗ್ಲಿಲ್ಲ ನನ್ಗೆ. ಸೊ ಐ ವಾಸ್ ಲೈಕ್ ಓಕೆ, ಅದಿಲ್ಲ ಅಂದ್ರೆ ನನ್ನ ಅಮ್ಮ ಹೇಳ್ತಿದ್ರು ಆಯುರ್ವೇದ ಮಾಡು, BMS ಮಾಡು ಅಂತ. ಬಟ್ ಇಲ್ಲ, ನಾನು ಡೆಂಟಲ್ಲೇ ಮಾಡೋದು. ಐ ಡಿಡ್ ಡೆಂಟಿಸ್ಟ್. ಸೊ PUC ಆದ್ಮೇಲೆ ಹಾಗೆ 4 ಹಲ್ ಮತ್ತೆ ಬಂತ? ಇಲ್ಲ, ಒಂದ್ಸತಿ ತೆಗೆದ್ಬಿಟ್ರೆ. ಮತ್ತೆ ಈಗ ಎಷ್ಟು ಹಲ್ ಇದೆ? 32 ತಾನೆ ಯೂಶುವಲ್ ಎಲ್ರಿಗೂ ಇದೆ. 4 ಹಲ್ಲು ದೇವ್ರಿಗೆ, ಒಂದೊಂದು ಐಸ್ ಕ್ರೀಮಿಗೆ ಒಂದೊಂದು ಹಲ್ಲು. ಆ ಟೈಮಲ್ಲಿ 4 ಹಲ್ ತೆಗೆಸ್ಬಿಟ್ರ 9th 10th ಅಲ್ಲಿ? ಅಯ್ಯೋ, ಪೇನ್ ಆಗುತ್ತಾ ತುಂಬಾ? ಇಲ್ಲ, ಅನಸ್ತೇಶ ಕೊಟ್ಟಿರ್ತಾರೆ, ಅನಸ್ತೇಶ ಕೊಟ್ಟು ತೆಗಿಯೋದು ನಾವು. ಅಯ್ಯೋ, 9ನೇ ಕ್ಲಾಸಿಗೆ 4 ಹಲ್ಲು ತೆಗೆಸಿಕೊಂಡ ಹುಡುಗಿ ನಮ್ ತಮ್ಮನೇ ಇಲ್ಲ. 9ನೇ ಕ್ಲಾಸಿಗೆ 4 ಹಲ್ಲು ತೆಗೆಸ್ಕೊಂಡಿರೋ ಹುಡುಗಿ ಇವಾಗ ಎಲ್ಲರ ಹಲ್ಲು ಕೇಳ್ತಾ ಇದೆ. ಪಾಟು ಓಕೆ. ಸೊ ಇದಾದ್ಮೇಲೆ ಡೆಂಟಿಸ್ಟ್ ಏನ್ ಎಜುಕೇಶನ್ ಇತ್ತು, ಅದು ಡೆಂಟಲ್ದು ಎಜುಕೇಶನ್ ಸ್ಟಾರ್ಟ್ ಮಾಡಿದ್ರಿ. ಸೊ ಅದೆಲ್ಲ ಹೇಗೆ ಪ್ರಾಕ್ಟಿಕಲ್ ಎಲ್ಲ ಹಲ್ ಕೇಳೋದೇನೋ ಸಿಕ್ಕವ್ರದ್ದು? ಪ್ರಾಕ್ಟಿಕಲ್ ಅಲ್ಲಿ ಇರುತ್ತೆ. ಬಟ್ ಅದೇ 5 years ಜರ್ನಿ ಹೇಗಿತ್ತು? ಬಿಕಾಸ್ ಹಲ್ಲಿನ ಜೊತೆ ಸಂಬಂಧ, ಹಲ್ಲಿನ ಜೊತೆ ಜರ್ನಿ ಮಾಡ್ಬೇಕು, ಹಲ್ಗಳ ಬಗ್ಗೆ ತಿಳ್ಕೊ. ಎಲ್ರು ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ಅಂತ ಹೋದ್ರೆ ಅದಕ್ಕೆ ಆದಂತ ಕೋರ್ಸ್ಗಳು ಇರುತ್ತೆ. ನಿಮ್ ಡೆಂಟಲ್ ಹಲ್ಲು ಇಸ್ ನಥಿಂಗ್ ಬಟ್ ಹಲ್ಲು ಓನ್ಲಿ ಅಲ್ಲ. ಸೊ ಹೆಂಗ್ ಜರ್ನಿ ಮಾಡಿದ್ರಿ? ಯಾವ ತರ?
ಟೀತ್ ಮೇಲೆ ಲವ್ ಆಗಿರ್ಬೇಕಲ್ಲ ಆ ಟೈಮಲ್ಲಿ. ಹೌದು ಅಬ್ಸಲ್ಯೂಟ್ಲಿ. ಅಂದ್ರೆ ನಮ್ದು ಈಗ ಫಸ್ಟ್ ಇಯರ್ ಅಲ್ಲಿ ಬೇರೆ ತರ ಇರುತ್ತೆ, ಬರೀ ಪ್ರಾಕ್ಟಿಕಲ್ ಇರುತ್ತೆ. ಮತ್ತೆ ಸೆಕೆಂಡ್ ಇಯರ್ ಇಂದ ಲೈಕ್ ಸ್ವಲ್ಪ ಫಸ್ಟ್ ಇಯರ್ ಅಲ್ಲಿ ಬರೀ ಥಿಯರಿ ಇರುತ್ತೆ, ಸೆಕೆಂಡ್ ಇಯರ್ ಇಂದ ಸ್ವಲ್ಪ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಪೇಷಂಟ್ ಮಾಡೋದೇನಿದ್ರು ನಾವು ಅಂದ್ರೆ ಪೇಷಂಟ್ ಏನ್ ಮಾಡ್ತೀವಿ ಲೈಕ್ ಫ್ರಮ್ ಥರ್ಡ್ ಇಯರ್ ಅಂತ ಹೇಳ್ಬೋದು. ಸೊ ಇಟ್ಸ್ ಲೈಕ್ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಅವಾಗಿಂದ ಸಣ್ಣ ಪುಟ್ಟ ಈ ಕ್ಲೀನಿಂಗ್ಸ್ ಆಯ್ತು, ಫಿಲ್ಲಿಂಗ್ಸ್ ಆಯ್ತು, ಅವಾಗ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಇಟ್ ಇಸ್ ನೈಸ್ ಜರ್ನಿ ಕಾಲೇಜ್. ಫಸ್ಟ್ ಇಯರ್ ಅಲ್ಲಿ ನಾವು ಈ ಡೆಡ್ ಬಾಡಿನ ನೋಡ್ಬೇಕು. ಅಂದ್ರೆ ಇಟ್ ಇಸ್ ನಾಟ್ ಅ ಡೆಡ್ ಬಾಡಿ, ನಾವು ಸ್ಟಡಿ ಮಾಡೋದಿರುತ್ತೆ. ವಿಲ್ ಹ್ಯಾವ್ ಪ್ರಾಕ್ಟಿಕಲ್ಸ್. ಅಂದ್ರೆ MBBS ಅವ್ರಿಗೂ ಸೇಮ್ ಥಿಂಗ್. ಸೊ ನಮ್ಗೆ ಅದು ಈ ಲೊಕೇಟ್ ಮಾಡ್ಬೇಕಿರುತ್ತೆ, ನರ್ವ್ಸ್ ಆಯ್ತು ಅದಾಯ್ತು. ಸೊ ವಿ ಹ್ಯಾವ್ ಹೆಡ್ ಅಂಡ್ ನೆಕ್. ಅಂದ್ರೆ ನಮ್ ಇಷ್ಟ ಪಾರ್ಟ್ ಮಾತ್ರ ಓದೋದು ನಮ್ಗೆ ಪ್ರಾಕ್ಟಿಕಲ್ಸ್ ಅಲ್ಲಿ ಇರೋದು. ಬಟ್ MBBS ಅವ್ರಿಗೆ ಕಂಪ್ಲೀಟ್ ಬಾಡಿ ಇರುತ್ತೆ. ಸೊ ಸೇಮ್ ಡಿಸೆಕ್ಷನ್ ಹಾಲ್ ಅಂತ ಹೇಳ್ತೀವಿ. ಸೊ ನಮ್ಗೆ ಅಲ್ಲಿ ಹೆಡ್ ಅಂಡ್ ನೆಕ್ದು ಏನೇ ಪಾರ್ಟ್ಸ್ ಇರ್ಲಿ ಅದೆಲ್ಲ ನಾವು ಓದ್ತೀವಿ. ಸೊ ಆ ತರ ಪ್ರಾಕ್ಟಿಕಲ್ಸ್ ಇರೋದು. ಬಟ್ ಫಸ್ಟ್ ನಾವು ಪ್ರಾಕ್ಟಿಕಲ್ ಇದಕ್ ಹೋಗೋದೇ ಅಲ್ಲಿ, ಡೆಡ್ ಬಾಡಿ. ಅಲ್ಲಿ ಹೆಂಗ ಅನ್ನಿಸ್ತು ಡೆಡ್ ಬಾಡಿ ನೋಡಿ? ಅದು ತುಂಬಾ ಒಂಥರ ಎಕ್ಸ್ಪೀರಿಯನ್ಸ್. ಹಾರಿಬಲ್. ಅಂದ್ರೆ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಬಟ್ ವೆನ್ ಯು ಸಿ ಇಟ್, ವೆನ್ ಯು ಸ್ಟಾರ್ಟ್ ಫೀಲಿಂಗ್, ಅಂದ್ರೆ ಮುಟ್ಟಕ್ಕೆಲ್ಲ ಇದಾದಾಗ ಸ್ವಲ್ಪ ಇದಾಗುತ್ತೆ, ಓ ಮೈ ಗಾಡ್ ಅಂತ ಅನ್ಸುತ್ತೆ. ಬಟ್ ಓಕೆ, ಆಮೇಲೆ you'll get used to it. ಅಲ್ಲ, ನೀವೇ ಹಿಂಗಂದ್ರೆ MBBS ಅವರು ಫುಲ್ ತತ್ತರ್ಸ್ ಹೋಗಿರ್ತಾರೆ ಅನ್ಸುತ್ತೆ. ಅವ್ರಿಗೆ ತುಂಬಾ ಇರುತ್ತೆ. ಅವ್ರಿಗೆಲ್ಲ ಫ್ರೆಶ್ ಡೆಡ್ ಬಾಡಿನೇ ಕೊಡ್ತಾರೆ MBBS. ಕೊಡ್ತಾರೆ. ಅಂದ್ರೆ ಈ ತರ ಈ ಲ್ಯಾಂಡ್ ಮಾರ್ಕ್ಸ್ ಮಾಡಕ್ಕೆ ಅಂತಾನೆ ಒಂದ್ ಸೆಪರೇಟ್ ಬಾಡಿ ಇಟ್ಟಿರ್ತಾರೆ. ಅದೊಂದ್ ಕೆಲವೊಂದು ಬಾಡೀಸ್ ಇಟ್ಟಿರ್ತಾರೆ, ಡಿಪೆಂಡ್ಸ್ ಅವ್ರು ಚೇಂಜ್ ಮಾಡೋದು ಅದೆಲ್ಲ. ಸೊ ಆಯ್ತು, ಈಗ ನೀವು ಡೆಂಟಲ್ ಎಜುಕೇಶನ್ ಸ್ಟಾರ್ಟ್ ಮಾಡಿದ್ರಿ. ಬಟ್ ಈಗ ಊರ್ ಕಡೆ ಯೂಶಲಿ ಏನ್ ಗೊತ್ತಾ, ಈ ಡಿಗ್ರಿ ಅಂದ್ರೆ ಚೆನ್ನಾಗಿ ಗೊತ್ತಿರುತ್ತೆ. ಸೈನ್ಸ್ ತಗೊಂಡಂತೆ ಈ ತರ ಇಂಜಿನಿಯರ್ ಮಾಡದ್ಲಂತೆ, ಸರಿ ಅಲ್ಲಿಂದ BSc ಮಾಡ್ಕೊಂಡ್ಲಂತೆ, BC ಇದೆಲ್ಲ ಓಕೆ. ಈ ಡೆಂಟಲ್ ಯೂಶಲಿ ಯಾರು ಕೇಳಿರಲ್ಲ. ಈಗ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಮನೆಯವ್ರೇನು ಈ ಹಲ್ ಕೇಳ್ತಾರಲ್ಲ ಅದು ಓದ್ತಿರೋದು ಸೊ ಯಾರನ್ನ ರೇಗ್ಸಿದ್ಯಾ, ಹಲ್ ಕೇಳ್ತಿ ಅಂತ? ಹೌದಾ, ಹಲ್ ಕೇಳೋ ಡಾಕ್ಟರ್ ಅಂತ ನೀನು ಹಂಗೆ ಹಿಂಗೆ ಅಂತ. ಇನ್ನೂ ರೇಗಿಸ್ತಾರೆ. ಅಂದ್ರೆ ಅದು ನಮ್ ಕಡೆ ಹಲ್ಕಟ್ ಅಂತ ಹೇಳ್ತಾರೆ. That is even a bad word again. ಸೊ ಹಲ್ ಕಟ್ಟೋ ಡಾಕ್ಟ್ರು ಅಂತ ಹಂಗ ಹೇಳ್ತಾರೆ. ನಮ್ಮ ಮನೆಲ್ಲ ಹೇಳ್ತಾರೆ, ನೀನು ಇವಳು ಏನಾದ್ರು ಹಿಂಗ್ ಕೇಳಿದ್ರೆ ಏನ್ ಮಾಡ್ಕೊಂಡಿದ್ದೆ, ಇವರು ಹಲ್ ಕಟ್ಟೋ ಡಾಕ್ಟ್ರು ಅಂತ ಹೇಳ್ತಿರ್ತಾರೆ. ಆಮೇಲೆ ಡಾಕ್ಟರ್ನು ಸೇರಿಸಿ ಹಲ್ಲು ಕಟ್ಟೋ ಅರ್ಥ ಆಗಲ್ಲ. ಸೊ ಹಿಂಗೆಲ್ಲ ರೇಗ್ಸಿದ್ದಿದೆ ಹಾಗಾದ್ರೆ ಆ ಪಾಯಿಂಟ್ ಟೈಮಲ್ಲಿ ಓದ್ತಾ ಇರ್ಬೇಕಾರೆ. ಸೊ ರಜಕ್ ಬಂದಾಗ ನಿಮ್ಮ ಅಪ್ಪಾಜಿ ಹಂಗೆ ಪರಿಚಯ ಮಾಡಿಸ್ತಾ ಇದ್ರು ಅನ್ಸುತ್ತಲ್ಲ, ಹಲ್ ಕಿಲೋ ಡಾಕ್ಟರ್, ಅದೇ ಡೆಂಟಿಸ್ಟ್ ಅಂದ್ರೆ ಯಾರಿಗೂ ಏನು ಡಾಕ್ಟರ್ ಅಂದ್ರೆ ಹಲ್ಲಿನ ಡಾಕ್ಟರ್ ಅಂತಾರೆ, ಇಲ್ಲ ಹಲ್ ಕಟ್ಟೋ ಡಾಕ್ಟರ್, ಹಲ್ ಕೀಳೋ ಡಾಕ್ಟರ್ ಅದೇ. ಸೊ 5 ವರ್ಷ ಎಜುಕೇಶನ್ ಮುಗಿಸ್ಕೊಂಡ್ರಿ, ಆನ್ ಅಂಡ್ ಆಫ್ ಆಗ್ತಾ ಇತ್ತು ರಾಯಚೂರು ಟು ಬಾಗಲಕೋಟೆ. ಸೊ ಇದಾದ್ಮೇಲೆ ವಾಟ್ಸ್ ಯು ಟುಕ್ ನೆಕ್ಸ್ಟ್ ಸ್ಟೆಪ್? ನಮ್ದು ಇದು ಮುಗಿತಾ ಏನಾಯ್ತು, ದೆನ್ ಫಾರ್ MDS ಪ್ರಿಪೇರ್ ಆಗೋಣ ಅಂತ ಮತ್ತೆ ಓದಿದ್ರಿ. ಪೋಸ್ಟ್ ಗ್ರಾಜುಯೇಟ್ ಮಾಡ್ಬೇಕು ಅಂತ ಇತ್ತು. ಬಟ್ ಐ ವಾಸ್ ಕನ್ಫ್ಯೂಸ್ಡ್, ಏನ್ ಮಾಡೋದು ಮುಂದೆ, ಲೈಕ್ ಶುಡ್ ಐ ಸ್ಟಾರ್ಟ್ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡೋದಾ ಅಥವಾ ಇನ್ನು PG ಮಾಡ್ಬೇಕಾ ಅಂತ. ಅದೊಂದು ತುಂಬಾ ಇದು ಹಿಂಸೆ ಗೊತ್ತಾ. ನಾವ್ ಕಾಲೇಜಲ್ಲಿ ಇರ್ತೀವಲ್ಲ 5 years, ನಮ್ಗೆ ಏನು ಗೊತ್ತಾಗಿರಲ್ಲ ಹೊರಗಡೆದು, ಲೈಕ್ ಮುಂದೆ ಏನ್ ಮಾಡೋದು, ಏನ್ ಕತೆ ಹೇಗೆ ಅಂತ. ಏನ್ UG ಆಯ್ತು, ಇನ್ನೇನ್ PG ಮಾಡೋದು, ಅದೇ ಒಂದು ಬೇಸಿಕ್ ಇದಿರುತ್ತೆ. ಸೊ ಬಟ್ ಎಲ್ಲರಿಗೂ ಅದಿರಲ್ಲ. ಕೆಲವೊಬ್ರಿಗೆ ಓಕೆ ನಮ್ದೇ ಅದು ಒಂದು ಕ್ಲಿನಿಕ್ ಓಪನ್ ಮಾಡಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಇರುತ್ತೆ. ಬಟ್ ಇಟ್ ಇಸ್ ಅಗೇನ್ ಅಂಡರ್ ಗ್ರಾಜುಯೇಟ್ ಡಿಗ್ರಿ ಅಷ್ಟೇ. ಸೊ ಯೂಶಲಿ ಪೋಸ್ಟ್ ಗ್ರಾಜುಯೇಟ್ ಅಂತ ಮಾಡ್ಲೇಬೇಕು ಅಂತ ಇರುತ್ತೆ. ಸೊ ನಾನು ಅದೇ ತರ ಸರಿ, ನನ್ಗೂ ಅಂದ್ರೆ ವಿ ಹ್ಯಾವ್ ಈ ಸಬ್ಜೆಕ್ಟ್ಸ್ ಇರುತ್ತಲ್ಲ, ಸೊ ಅದ್ರಲ್ಲಿ ಒಂದು ಸಬ್ಜೆಕ್ಟ್ ನಂಗೆ ಇಷ್ಟ. ಸೊ ನಾನು ಅನ್ಕೊಂಡೆ ಸರಿ ಅದ್ರಲ್ಲೇ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತೀನಿ ಅಂತ ನಾನು ಅನ್ಕೊಂಡು ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ MDS. ಬಟ್ ನಮ್ದು ಪ್ರಿಪೇರ್ ಆಗ್ತಾ ಈ ಕೋವಿಡ್ ಸ್ಟಾರ್ಟ್ ಆಗ್ಬಿಡ್ತು. ಕೋವಿಡ್ ಸ್ಟಾರ್ಟ್ ಆಯ್ತು, ಮತ್ತೆ ಮನೆಗೆ ಹೋಗ್ಬೇಕಾಯ್ತು, ಮತ್ತೆ ಮನೇಲಿದ್ದು ದೆನ್ ಐ ವಾಸ್ ಲೈಕ್ ತುಂಬಾ ಕನ್ಫ್ಯೂಷನ್ಸ್, ಮಾಡ್ಬೇಕಾ ಬೇಡವಾ ಈ 3 years. ಅಂದ್ರೆ ಅದು ಏನಾಗ್ಬಿಡ್ತು ಅಂದ್ರೆ ಕೌನ್ಸಿಲಿಂಗ್ ಎಲ್ಲ ಡಿಲೇ ಆಗೋಯ್ತು, ಕಾಲೇಜಸ್ ಸ್ಟಾರ್ಟ್ ಆಗೋದೆಲ್ಲ ಡಿಲೇ ಆಗೋಯ್ತು. ಅಂದ್ರೆ ಈ ನನ್ ಹಿಂದೆ ಬ್ಯಾಚ್ ಅವರು, ನಾಟ್ ಹಿಂದೆ, ಮುಂದೆ ಬ್ಯಾಚ್ ಅವರು ಹೂ ವೇರ್ ಜಾಯ್ನಿಂಗ್ ಪೋಸ್ಟ್ ಗ್ರಾಜುಯೇಷನ್ಸ್, ಅಂದ್ರೆ ಅವ್ರದ್ದು ಕೌನ್ಸಿಲಿಂಗ್ ಆಗಿ ಕಾಲೇಜಸ್ ಜಾಯಿನ್ ಆಗ್ಬೇಕಲ್ವಾ. ಸೊ ಅವ್ರದ್ದೇ ಎಲ್ಲ ಡಿಲೇ ಆಗಕ್ ಸ್ಟಾರ್ಟ್ ಆಯ್ತು. ಇನ್ ನಮ್ದು ಯಾವಾಗ ಬರುತ್ತೋ, ನಮ್ದು ಇನ್ನೇನಾಗುತ್ತೋ ಅನ್ಕೊಂಡು ದೆನ್ ನಾನೇನ್ ಅನ್ಕೊಂಡೆ, ಸರಿ ಇದು ಸರಿ ಹೋಗಲ್ಲ,
ಅಲ್ಲಿ ಸ್ಟಾರ್ಟ್ ಪ್ರಾಕ್ಟೀಸಿಂಗ್, ಸುಮ್ಮನೆ ಏನಕ್ಕೆ ಮನೇಲಿ ಇರೋದು ಅಂತ ಅಲ್ಲೇ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನಾನು. ಆಮೇಲೆ ನನ್ಗೆ ಅದು PG ಮೇಲೆ ಇಂಟ್ರೆಸ್ಟೇ ಹೊರಟೋಗ್ಬಿಡ್ತು. ಸೊ ಪ್ರಾಕ್ಟೀಸ್ ಅಲ್ಲೇ ಮುಂದುವರೆದ್ರಿ.